ಸೊಪ್ಪಿನ ಗುಡಿಸಲನ್ನು ಕಟ್ಟಿಕೊಂಡು ಓಸ ಮಾಡುತ್ತಿರುವ ಕೊರಮರ ಎಲ್ಲಯ್ಯೋ ಎಂದು ಕರಿಬೇಕು. ಹಾಗೇನಾದರೂ ಒಂದು ವೇಳೆ ಏಕವಚನದಲ್ಲಿ ಎಲ್ಲೋ ಎಲ್ಲಿ ಎಂದು ಕರೆದಿದೆಯಾದ್ರೆ ಅವರ ಬುರುಡ ಇನ್ನಿಲ್ಲೋ ತಿಳಿಯಿತೆ. ಏನು ಏಕೀಕರಣದಲ್ಲಿ ನರಮೌನವನ ಸಂಚಾರವೇ ಕಾಣುತ್ತಿಲ್ಲವಲ್ಲ. ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ಸೇರಿದೆ 9 ತಿಂಗಳಾಯ್ತು. ಇವೆಲ್ಲ ಆಗಿರ್ಲಿ, ನನ್ನ ಹೆಂಡತಿಯಾದ ಎಲ್ಲಿರುವಳು ಈಗಲೇ ಕರೆಯುತ್ತೇನೆ.
ಹೋಗ್ತಿಯಲ್ಲ ಏನ್ ನಿಂದು? ಲೇ ಚಿನ್ನ 16 ತಿಂಗಳು ಹೋಯ್ತಲ್ಲ ಹಾ ಆ ಬಳ್ಳಾರಿ ಜೈಲಿ ಹೇಳ್ಕೊಂಡು ಹೋಗ್ಬಿಟ್ಟಿಯಾ? ಹಾ ಅಲ್ಲಿ 6 ತಿಂಗಳಾಗೋಯ್ತು. ಅದಕ್ಕೆ ನಾನೇನ್ ಮಾಡ್ಲಿ? ಲೇ ಬಾರಿಲಿ ಆತ್ಲಿಂದ ಇತ್ತ ಬಂದ ಎತ್ತಕ್ ಬಂತೆ? ಬೆಂಗಳೂರು ಪರಪನಗ್ರಾರ ಅಲ್ಲಿ 3 ತಿಂಗಳಾಗೋಯ್ತು ಚಿನ್ನ. ಅಷ್ಟೇ ನಿನ್ ಯೋಗ್ಯತೆ. ಲೇ ಆಯ್ತು ನಿನ್ ಕಳ್ತನ ಆಯ್ತು ಅಷ್ಟೇ. ಲೇ ಚಿನ್ನ ಅಲ್ಲಿಂದ ಎದ್ದು ಒಂದ್ ಮನೆ ನುಗ್ಗಿದ್ನ. ಯಾವ ಮನೆ ಮಾವ? ಲೇ ಚಿನ್ನ ಬರ್ಗೂರ್ ಹತ್ರ ಆ ತ್ವಾಟದಲ್ಲಿ ಒಂದ್ ಮನೆ ಐತೆ. ಯಾವ ಮನೆ? ಅಲ್ಲಿ ಪಕ್ಕದಲ್ಲಿ ನಾನು ಕಣ್ಣು ಹೋದಂಗೆ ಏನ್ ನೋಡ್ತಾ ಇರೋ? ನೀನ್ ವಂಶ ಹೋಗ್ಲಿ. ಲೇ ಬಾರಿ ಇಲ್ಲಿ ನನ್ ವಂಶ ಹೋದ್ರೆ ನಿನ್ಗೆ ಏನು ಸಿಗ್ತದಿಲ್ಲ ಚಿನ್ನ. ಬಾರಿ ಇಲ್ಲಿ ನನ್ ಕಣ್ಣು ಹೋದ್ರೆ ನಿನ್ಗೇನ್ ಸಿಗ್ತೈತೆ? ಕಣ್ಣಲ್ಲ ಕಳೆ ನನ್ ಕೈ ಹೋದಂಗೆ ನೋಡ್ತಾ ಇರು ಅಂತ ಹೇಳ್ದೆ. ಹೌದಾ? ಏನೋ ಗೊತ್ತಾಗ್ಲಿಲ್ಲ ಬಿಡು ಮಾವ. ಲೇ ಚಿನ್ನ ಬಾರಿ ಇಲ್ಲಿ ಅಲ್ಲಿಂದ ಬರುವಾಗ ಸಿಕ್ತು ಅಂದ್ರೆ ಗಂಟು. ಯವ್ವ 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 ನಮ್ಮ ಅಪ್ಪ ಯಾರೋ ಮಾರಾಯ ಗಂಟಾಕಿ ಚೀಲದಲ್ಲ ಸುತ್ತ ಮಡಗಿದ. ಏನೋ ಚೀಲ ಹಿಂಗೈತೆ ಅಂತ ಬಿಚ್ಚಿರೆ ಚೀಲು ತುಂಬಾದ್ ಬೇರೆ ಒಡಬೇನೆ. ಮತ್ತೆ ತೋರ್ಸೋದೇಂತ ತೋರಿಸ್ತೀನಿ ಚಿನ್ನ. ಅಲ್ಲಿಂದ ಮುಂದೆ ಒಬ್ಬಂದು ಅಂಟ ಅಲ್ಲಿ ಗಿಡ ಕಣ್ತಲ್ಲಿ ಹಂಗೆ ಸ್ವಲ್ಪ ನಿದ್ಬತ್ತು ಅಪ್ರವಾಗಿ ಮನಗಿದ್ದೀನಿ. ನೀನು 9 ತಿಂಗಳಿಂದ ಕಾಣಿಸಿರಲ್ಲ ಇವಳು. ಅವಾಗ ಕಾಣಿಸ್ತಲ್ ನಾನ್ ಎಲ್ಲಿ ಹೋಗಿರ್ಲಿಲ್ಲ ಮಾವ. ನೀನೇ ಆ ಜೈಲ್ ಸೇರಿದ್ದೆ. ನಾನೇನ್ ಮಾಡ್ಲಿ? ಕಟ್ಕೊಂಡಾಗಿಂದ ಬರೀ ಇದೇ ಆಗೋಯ್ತು. ಅಲ್ಲಿಂದ ಗಂಟೆ ಅಗ್ಲಿಗೆ ಹಾಯ್ಕೊಂಡು ಬಂದೆ ಮನೆ ತಕ್ ಬಂದ್ ನೋಡ್ತೀನಿ ಕಣ್ಣಿಗೆ ಕಾಣ್ಲಿಲ್ಲ ಕಡೆ ಚಿನ್ನ. ನಾನಾ ಇನ್ನೇನ್ ಮಾಡ್ಲಿ? ನೀನೇ ಹೇಳ್ದಂಗೆ ಆ ಜೈಲ್ ಆಯ್ತು, ನಿನ್ ಕಳ್ತನ ಆಯ್ತು. ನನ್ ಕಷ್ಟ ಸುಖ ಎಲ್ಲ ಯಾರ್ಗ ಹೇಳಲ್ಲ? ಲೇ ಚಿನ್ನ ನಾನ್ ಬಂದಿದ್ನಲ್ಲ ಈಗ ಏನಿದ್ರು ನನ್ನ ಹತ್ರ ಹೇಳು ಈಗ. ಭೂಪತಿ ಕಂಡು ಲೇ ನಾನಿಲ್ವಾ ಈ ಎಲ್ಲಯ್ಯ. ಲೇ ಚಿನ್ನ ಈ ಸುಖ ಸಂತೋಷಕ್ಕೆ ಬಂದಿದ್ದಲ್ಲ ಮನ್ಸು ಸಂತೋಷ ಪಡಂಗೆ ಒಂದ್ ಗಾನ ಪಡೋಳವು ಚಿನ್ನ.
ಚಿನ್ನ ಕೇಳಬೇಡ ಅದೇನೋ ತಂದಿದ್ದೀನಿ ಅಂತಲ್ಲ ಗಂಟು ತೋರ್ಸು ಮತ್ತೆ ಅದೇನೋ ತಂದಿದ್ಯಾ ಲೇ ಚಿನ್ನ ಕಡೆ ಸ್ವಲ್ಪ ನೋಡ್ತಾ ಇರು ಆಹಾ ನನ್ನ ಹೆಂಡ್ರಿಗೋಸ್ಕರ ಸಮಯ ನೋಡ್ರಿ ಎಷ್ಟು ದಿನ ಆಯ್ತು ಗೊತ್ತೇನ್ರಿ ತೋರ್ಸು ಮತ್ತಿಗೆ ಲೇ 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 ರೇ ಅಯ್ಯ ನೋಡ್ರಿ ಸರಿಯಾಗ್ಯಾವೆ ಇದೇನಿಲ್ಲ ಕಾಲ್ ಕೆಜಿವೆ ಚಿನ್ನ ತಗಂಬ ಚಿನ್ನದ ಅಂದ್ರೆ ಏನೆಲ್ಲ ಕಬ್ಬಣದ ತಂದಿದ್ಯಲ್ಲ ಕಬ್ಬಣಲ್ಲ ಕಣೆ ಇದು ಇನ್ನೇನ್ ಮತ್ತಿಗೆ ಚಿನ್ನ ಕಣೆ ಅಯ್ಯ ನಿನ್ನ ಹೆಂಗೆ ಚಿನ್ನ ಅಂತೀನೋ ಹಂಗೆ ಚಿನ್ನನೇ ತಂದಿಕೊಂಡ್ ಬಾರಿ ಇಲ್ಲಿ ಅಲ್ಲ ಕಣ್ ಮಾವ ಇದು ಯಾರು ಚಿನ್ನ ಅಂತಾರ ಸರಿಯಾಗಿ ಕಣ್ಬಿಟ್ಟು ನೋಡು ಲೇ ಇವತ್ತಿನ ಕಾಲದಲ್ಲಿ ಹೆಂಗಸರುಗಳು ಕಬ್ಬಣ ಗಿಬ್ಬಣ ಹಾಕಲ್ಲ ಕಣೆ ಉಮ್ಮಗೊಳ್ಳಲ್ಲ ಮತ್ತಿನ್ನೇನ ಗಂಡನ ಹಿಂಸೆ ಕೊಟ್ಟು ಚಿನ್ನ ಬೇಕು ಅಂತ ಹೇಳಿ ಚಿನ್ನ ತಂದು ಕೊಟ್ರೆ ಗಂಡನ ಪ್ರೀತಿಯಿಂದ ನೋಡ್ಕತಾರೆ ಚಿನ್ನ ತಂದು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಲೇ ಅದಿರ್ಲಿ ಲೇ ಚಿನ್ನ ನೋಡ್ದೇನೆ ಡಾಬು ಡಾಬು ಹೆಂಗೈತ್ ಕೊಡೆ ಲೇ ಮಿಂಗ್ತದಲೆ ಚೆನ್ನಾಗೈತೆ ಬಿಡು ಲೇ ಕಟ್ತೀನಿ ಹೇಳಿ ಬೇಡ ಬಿಡು ನಾಚಿಕೆ ಆಯ್ತು ಬಿಡು ಮಾವ ಕಟ್ಕೊಂಡು ಏ ಚಿನ್ನ ಕಂಟಿಯಾರ ಅಂತಾರಲ್ರಿ ಸ್ವಾಮಿ ಕಂಟಿಯಾರ ನಮ್ಮ ಮಾವ ಸಾಹಸ ಪಟ್ಬಿಟ್ಟ ಏನು ಒಂದೊಂದಲ್ಲ ಸಿಕ್ಕಿರೋದ್ ನನ್ಗೆ ಚಿನ್ನ ಇವೆಲ್ಲ ಆಯ್ಕೊಂಡು ನೀನು ನಾನು ಉಳ್ದಿರೋ ನನಗೂ ಸೇರಿಸ್ಬಿಡು ಊರ್ ಮುಂದೆ ಇಬ್ರು ಹಿಂಗ್ ಹೋಯ್ತಾ ಇದ್ರೆ ಜೋಡಿಲಿ ಇಡೀ ಜನರಿಂದ ಮುಂದೆ ನೋಡ್ಬೇಕು ಚಿನ್ನ ಏನಂತ ಏಯ್ ಕಳ್ಳ ಕಳ್ಳಿ ಅಂತ ನೋಡ ಹೋಯ್ತಾವ್ರೆ ಅಂತ ನಮ್ಮನೆ ನೋಡ್ತಾ ಇರ್ತಾರೆ ಅಷ್ಟೇ ಯೋಗ್ಯತೆ ಲೇ ಚಿನ್ನ ಬರೀಲಿ ಚಿನ್ನ ಈ ಸುಖ ಸಂತೋಷಕ್ಕೆ ಅದೇ ಏನು ನೋಡಕ್ ಬಂದಾಗ ಏನು ಅದೇ ನೀನ್ ನೋಡಕ್ ಬಂದಾಗ ಅಯ್ಯ ಮಾವ ಅದನ್ನೇ 2 ಸಲ ಹೇಳ್ತೀಯ ತಡಿ ಮತ್ತೆ ಆಡ್ತೀನಿ ಅದೇ ಆಗಿ ಹೇಳ್ಬೇಕು ಹೆಂಗನ್ ನೋಡು ನನ್ಗೆ ಹಂಗೆ ಕರ್ಗೋಗ್ಬಿಡಕ್ ಮನ್ಸಲ್ಲ ಮನ್ಸಷ್ಟೇ ತಾನೇ ನಿನ್ನೇನು ಕರ್ಗೋಗ್ಬಾರ್ದು ರೋಮಾಂಚನ
ಜೈಲು ಈ ಜೈಲು ಸುತ್ತಾಡಿ ಸಾಕಾಯ್ತಲ್ಲ. ಈಗ ಬಂದಲ್ಲ ನಾನು ಈಗ ಅಲ್ಲಿಂದ ಬಂದಲ್ಲ ಮನ್ಸಂತೂ ತುಂಬಾ ಆನಂದ ಆಗೋಯ್ತು ಚಿನ್ನ. ಒಂದೇ ಒಂದು ಮೃದುವಾದ ಗಾನ ಒಂದು ಆಡೊಳಗೆ ಚಿನ್ನ. ನೀನೇ ಆಡ್ಬೇಕು ಚಿನ್ನ. Halo. Halo, halo. Halo. ಚಂದ್ರನು ನಾನೇ
ಅಲ್ಲಿಂದ ಹೊಟ್ಟೆ ಸೋಯ್ತು. ನಿನ್ ಮಕ ನೋಡ್ತಿದಂಗೇನೆ ಏನಾಗೋಯ್ತು? ಹೊಟ್ಟೆ ಹೊಟ್ಟೆ ತುಂಬದವನಿಗೆ ಆಗೋಯ್ತಾ ಚಿನ್ನ. ಲೇ ಈಗ ನಿನ್ ಮಕ ನೋಡಿದ್ಮೇಲೆ ಈ ಸ್ವಲ್ಪ ಸಂತೋಷ ಆಗಿ ಹಸಿವಾಗಿರ್ಬೋದು. ಏನಾದ್ರೂ ಅಡಿ ಮಾಡಿಟ್ಟಿದ್ದಾರೆ ಊಟಕ್ಕೆ ಬಡಿಸೋಳಾಗು ಚಿನ್ನ. ಇಂದಿನ ದಿವಸಕ್ಕೆ ಮಾತ್ರ ಅಡುಗೆನು ಮಾಡುವೆನು, ನಾಳಿನ ದಿವಸಕ್ಕೆ ಕಾಲವು ಮಿಂಚಿ ಹೋಗಿರ್ದು ಸ್ವಾಮಿ. ಲೇ ಇವತ್ ಮಾತ್ರ ಊಟಕ್ಕೆ ಬಡಿಸೋಳಾಗು. ಇವತ್ ಮಾತ್ರ ಊಟಕ್ಕೆ ಬಡಿಸೋಳಾಗು. ನಾಳೆ ದಿವಸಕ್ಕೆ ನಡಿಲಿ. ಏನ್ ಮಾಡ್ತೀಯಾ? ಏಯ್ ನನ್ ಕೈ ಹೋದಂಗೆ ನಿನ್ ಕಣ್ಣು ಹೋಗ್ಲಿ. ಹೋಯ್ತಾ ಹೋಯ್ತಾ ಇದೆ ನಿಧಾನಕ್ಕೆ ಹೋಗ್ತಾ ಐತೆ ಮಾವ. ಅಲ್ಲಿ ನೋಡಿಲ್ಲ ಯಾವ್ದೋ ಸ್ತ್ರೀ ಧ್ವನಿ ಕೇಳ್ಬತ್ತಾ ಅದಲ್ಲಿ. ಯಾಕೆ ಪುರುಷ ಧ್ವನಿ ಕೇಳಿಸ್ತಾ ಇಲ್ವಾ? ಏಯ್ ಚಿನ್ನ, ಪುರುಷರಾದ್ರೆ ಆದ್ರೆ ಏನ್ ಹುಡ್ದಾರ ಪುಡ್ಕೊಸ್ಬಿಟ್ಟು ಏನು ಸಿಗಲ್ಲ. ಅದೇ ನಿನ್ನಂತ ಹೆಂಗ್ಸಾದ್ರೆ ಲಾಸ್ಟ್ ಒಂದು ಮೂಗ್ ತಿನ್ನಾರ ಸಿಗ್ತದೆ. ಅಷ್ಟೇ ನಿನ್ ಯೋಗ್ಯತೆ. ಕಳ್ತನ ಆಯ್ತು, ಜೈಲಾಯ್ತು, ಅಷ್ಟೇ ನಿನ್ ಯೋಗ್ಯತೆ ಲೇ ಚಿನ್ನ, ನಮ್ ತಾತ ಯಾರು? ಮುಂಡಗಳ್ಳಿ. ಅಯ್ಯಯ್ಯಪ್ಪ. ನಮ್ಮಪ್ಪ ಯಾರು ನಿಮ್ಮಪ್ಪ? ಲೇ ಚಿನ್ನ, ಎಳಗಳ್ಳಿ. ನಾನು ಅವ್ರ ಹೊಟ್ಟೆಲ್ ಹುಟ್ಟನು ಉಂಡಗಳ್ಳಿ. ಲೇ ಚಿನ್ನ, ಅವ್ರಿಗಿಂತ ಸ್ವಲ್ಪ ಜಾಸ್ತಿನೇ ಇರ್ಬೇಕಲ್ವ ಚಿನ್ನ? ಇರ್ಬೇಕನ್ಬಿಡ್ ಮಾವ. ಹೋಗಿ ನೋಡಿಲಿ, ಉಪಾಯ ಮಾಡಿ ಆ ಸ್ತ್ರೀನ ಕರ್ಕೊಂಡ್ಬಿಡ್ತೀನಿ. ಅದು ಸೋಬಾನ ಕಲೆ ಮೇಲೆ ಮಧುಪಾನ ಇಟ್ಟಿದ್ದೀನಿ, ತಂದು ಕೊಡುವಳಾಗು. ನಾನು ಸೇವಿಸಿ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ತಗಕ್ಕುಡ್ಕ. ಏ ಚಿನ್ನ, ಉಪಾಯ ಮಾಡ್ಕೊಂಬ. ಇಲ್ಲೇ ಇರೋ, ಆಮೇಲೆ ಎಲ್ಲಾರು ಒಟ್ಟಿಗೆ ಹೊರಟೋಗ್ಬಿಟ್ಟಿ. ಆಮೇಲೆ ಆಯ್ತು ಹೋಗು. ನಿಲ್ಲಮ್ಮ, ಏನು ಅಂತೀರ? ಅಮ್ಮ ಒಳಗೋದ್ಮೇಲೆ ಗಿರ್ರ ಅನ್ನಿಸ್ತಾಳೆ, ಎಲ್ಲ ಬೆಳ್ಳಗ ಕಾಣಿಸ್ತದಲ್ಲ. ಸುರ ಮೀರಿದೊಡೆ ತಲೆಗೇರಿದೊಡೆ, ಸುರ ಮೀರಿದೊಡೆ ತಲೆಗೇರಿದೊಡೆ, ಇದು ಮೀರಿದವರಿಗೆ ಏಟೆ ಏಟೆ
ಬರಲೇ ಇಲ್ವಲ್ಲ, ಇಲ್ಲೇ ಕಾದು ಕುಳಿತುಕೊಳ್ಳುವೆನು. ಪರಮಾತ್ಮ, ಎಲ್ಲಿ ಹುಡುಕಿದರೂ ನನ್ನ ಪ್ರಾಣ ಕಾಂತರ ಸುಳಿವೆ ಕಾಣ್ತಿಲ್ವಲ್ಲ. ನನ್ನನ್ನು ಕಾಪಾಡುವರಾದರೂ ಯಾರು ದೇವ? ಬಿಡದೆ ಕರೆ ತಂದವನ ಬಿಸಿ ಕಂಬನಿಗೆ ಗುರಿ ಮಾಡಿದೆಯ. ಬೆಂಬಿಡದೆ ಕರೆ ತಂದವನ ಓ ಇನಿಯ ಬಳಿ ಬಾ ಸನಿಹ. ಓ ಇನಿಯ ಬಳಿ ಬಾ ಸನಿಹ. ಬಿಡದೆ ಕರೆ ತಂದವನ ಬಿಸಿ ಕಂಬನಿಗೆ ಗುರಿ ಮಾಡಿದೆಯ. ಬೆಂಬಿಡದೆ ಕರೆ ಪರಮಾತ್ಮನಿಲ್ಲದಿರುವ ಗುಡಿಯಲ್ಲಿ ಹಾಲು ಸುರಿವ ಪರಮಾತ್ಮನಿಲ್ಲದಿರುವ ಗುಡಿಯಲ್ಲಿ ಹಾಲು ಸುರಿವ. ಈ ದೇಹವ ಸುಡಲು ಈ ಬಾಳು ನಿನ್ನಗೆ. ಈ ದೇಹವ ಸುಡಲು ಈ ಬಾಳು ಇನ್ನೇಕೆ. ಬೆಂಬಿಡದೆ ಕರೆ ತಂದವನ ಬಿಸಿ ಕಂಬನಿಗೆ ಗುರಿ ಮಾಡಿದೆಯ. ಬೆಂಬಿಡದೆ ಕರೆ ತಂದವನ ಓ ಇನಿಯ ಬಳಿ ಬಾ ಸನಿಹ. ಓ ಇನಿಯ ಬಳಿ ಬಾ ಸನಿಹ. ಅಯ್ಯೋ ಪರಮಾತ್ಮ, ಎಲ್ಲಿ ಹುಡುಕಿದರೂ ನನ್ನ ಪ್ರಾಣ ಕಾಂತ ಸುಳಿವೆ ಕಾಡ್ತಿನವಲ್ಲ. ಇನ್ನೂ ಮುಂದೆ ಹೋಗಿ ನೋಡುತ್ತೇನೆ. ಅಮ್ಮ, ನೀನು ಯಾರು ತಾಯಿ? ಈ ಅರಣ್ಯದಲ್ಲಿ ಓರ್ವಳೆ ರೋಧಿಸುತ್ತಿರುವೆಯಲ್ಲ, ಕಾರಣವೇನಮ್ಮ? ಅದು ಅಲ್ಲದೆ ನಿನ್ನ ಬಟ್ಟೆ ಎಲ್ಲವೂ ಕಶ್ಮಲೆ ಆಗಿರುವುದು. ಅಮ್ಮ, ನಾನು ಓರ್ವ ದಿಕ್ಕಿಲ್ಲದ ಪರದೇಶ ತಾಯಿ. ಅರ್ಧರಾತ್ರಿಯಲ್ಲಿ ಪತಿಯನ್ನು ಕಳೆದುಕೊಂಡು ಬರುತ್ತಿರುವಾಗ ತಾರೆ ಮರದಡಿ ಮಗುವನ್ನು ಪಡೆದನು ತಾಯಿ. ನನ್ನ ಪತಿ ಹುಡುಕುತ್ತಾ ಇದೇ ಮಾರ್ಗವಾಗಿ ಬಂದೆನಮ್ಮ. ಅಳಬೇಡ ತಾಯಿ, ಮಕ್ಕಳಿಲ್ಲದ ನಾವು ನಿಮ್ಮನ್ನೇ ಮಕ್ಕಳೆಂದು ಸಾಕುವೆವು. ನಡೆವೆಯಮ್ಮ, ನಮ್ಮ ಗುಡಿಸಲಿಗೆ ಹೋಗೋಣ. ಹಾಗೆ ಆಗಲಿ ತಾಯಿ. ಎಲ್ಲಿ ಪತಿಯವರಿಗೆ ಜಯವಾಗಲಿ. ಎಲ್ಲಿ ಹೋದ ಕಾರ್ಯವೇನಾಯ್ತು? ಅಪಜಯವಾಯಿತು ಸ್ವಾಮಿ. ಏನು ಅಪಜಯನ? ಈ ಕೊರಮರ ಎಲ್ಲ ಹೆಸರನ್ನು ಕೇಳಿದಲ್ಲ ಜಯ ಜಯ ಎಂದು ಜಯಂಕರಿಸಬೇಕು. ಜಯವೇ ಆಯಿತು ಪ್ರಿಯ. ಜಯವಾಗಿರುವುದೇ ಇತ್ತ ಬರುವಳಾಗೋ. ಭಯವಾಗುದಮ್ಮ. ಎದುರಬೇಡ ತಾಯಿ, ನಾನಿರುವೆ. ಜಿಟಾಂಗ್ 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 ಮೇರೆ ದಿಲ್ को ಜಿಟಾಂಗ್ ಜಿಟಾಂಗ್ ಮೇರೆ ದಿಲ್ को ಜಿಟಾಂಗ್ ಜಿಟಾಂಗ್ ಮೇರೆ ದಿಲ್ को ಜಿಟಾಂಗ್ ಜಿಟಾಂಗ್ ಮೇರೆ ಭಯವಾಗುದಮ್ಮ. ಎದುರಬೇಡ. ಅಕ್ಕಬಡಿ ನಕ್ಕಬಡಿ ಜಿಟಾಂಗ್ ಜಿಟಾಂಗ್ ಅಕ್ಕಬಡಿ ನಕ್ಕಬಡಿ ಜಿಟಾಂಗ್ ಜಿಟಾಂಗ್ ಮೇರೆ ದಿಲ್ को ಜಿಟಾಂಗ್ ಜಿಟಾಂಗ್ ಮೇರೆ ದಿಲ್ को ಅಳಬೇಡ.
ಹೇಳಿಕೆಯು ಸತ್ಯವಂತೆಯೇ ಇರಬಹುದು. ಇಂದು ನನ್ನ ಅಜ್ಞಾನ ಹೋಗಿ ಸುಜ್ಞಾನ ಬಂದಂತಾಯ್ತಲ್ಲ. ನೀನು ಯಾರು? ನಿನ್ನ ನಿಜಾಂಶವನ್ನು ತಿಳಿಸೋಳಾಗುತ್ತಾಯಿ. ಅಣ್ಣ ಅಮ್ಮ ಪಾವಿ ವೃತ್ತಾಂತವನ್ನು ಕೇಳುವಿರಾ? ಹೇಳುವೇನೆ ಕೇಳಿ. ಹೇಳುತ್ತಾಯಿ. ತಂದೆ ತಾಯಿಗಳಿಲ್ಲ, ಬಂದು ನೋಡುವರಿಲ್ಲ, ತಂದೆ ತಾಯಿಗಳಿಲ್ಲ, ಬಂದು ನೋಡುವರಿಲ್ಲ, ತಂದೆ ತಾಯಿಗಳಿಲ್ಲ, ಬಂದು ನೋಡುವರಿಲ್ಲ, ತಂದೆ ತಾಯಿಗಳಿಲ್ಲ, ಬಂದು ನೋಡುವರಿಲ್ಲ, ಗೋವಿಂದ ನಯನೇ ಯಾರು ಏನಿಲ್ಲ, ಗೋವಿಂದ ನಯನೇ ಯಾರು ಏನಿಲ್ಲ, ಇಂದಿಲ್ಲ ಅಣ್ಣ ಮುಂದಿಲ್ಲ, ಅಣ್ಣ ಇಂದಿಲ್ಲ, ಕಾಲನ ದೂತರು ಕೈ ಬಿಡಿದೆಳೆದಾಗ, 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 ತಾಳು ತಳೆದರೆ ಬಾಳುವುದೇ, ತಾಳು ತಳೆದರೆ ಬಾಳುವುದೇ, ಇಂದಿಲ್ಲ ಅಣ್ಣ ಮುಂದಿಲ್ಲ, ಅಣ್ಣ ಇಂದಿಲ್ಲ. ಅಣ್ಣ ಅಮ್ಮ ನಾನು ಗತಿಲ್ಲದ ಪರದೇಶಿ ಅಣ್ಣ, ಹೇಳುತ್ತಾಯಿ. ರಾಜ್ಯವನ್ನು ಕಳೆದುಕೊಂಡು ಅರಣ್ಯಕ್ಕೆ ಬಂದೆವು. ನನ್ನ ಹೇಳುತ್ತಾಯಿ. ಪತಿಯು ನನಗೆ ಬಾಯಾರಿಕೆ ಆದ ಕಾರಣ ಜಲವತ್ತಲು ಹೋದವರು ಪುನಃ ಬಲ್ಲವಣ್ಣ. ಏನು? ಜಲವನ್ನು ತರಲು ಹೋದ ಪತಿಯು ಬರಲೇ ಇಲ್ಲವೇ? ಇಲ್ಲವಣ್ಣ. ಮುಂದೇನಾಯ್ತು ತಾಯಿ? ಅನಂತರ ಒಂದು ಹುಲಿಯು ನನ್ನನ್ನು ಕಚ್ಚಲು ಬಂದಿತ್ತು. ಆಗ ಯಾರ ಮಹಾತ್ಮರು ನನ್ನನ್ನು ಕಾಪಾಡಿ ಮುತ್ತಿಗೆ ಮೂಗಿತ್ತಿಯನ್ನು ದಾನ ಪಡೆದರು. ಅನಂತರ ತಾರೆ ಮರದಡಿ ಮಗುವನ್ನು ಪಡೆದಿನು ಅಣ್ಣ. ಹೇಳುತ್ತಾಯಿ. ಬರುತ್ತಿರುವಾಗ ಈ ಅಕ್ಕನವರು ಆಶೆಯನ್ನು ಕೊಡುತ್ತೇನೆಂದು ಕರೆದುಕೊಂಡು ಬಂದರು ಅಣ್ಣ. ತಾಯಿ ಅಮ್ಮ, ಆ ಸೂರ್ಯ ಚಂದ್ರ ಸಾಕ್ಷಿಯಾಗಿಯೂ ನನ್ನ ಒಡ ಹುಟ್ಟಿದ ತಂಗಿ ಮಗುವಂತೆ ನೋಡಿಕೊಳ್ಳುತ್ತೇನೆ. ನಮ್ಮ ಮನೆಯಲ್ಲಿ ಇರುವೆ ಅಮ್ಮ. ಅಣ್ಣ ಆಶೆಯನ್ನು ಕೊಟ್ಟು ಕಾಪಾಡಿದ್ರೆ ಖಂಡಿತವಾಗಿ ಇರುತ್ತೇನೆ ಅಣ್ಣಯ್ಯ. ಎಲ್ಲೇ ಪ್ರಾಣೇಶ್ವರ, ಈ ನನ್ನ ತಂಗಿ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗಿ ಸ್ನಾನೋಪಚಾರವನ್ನು ಮಾಡಿಸಿ ಊಟೋಪಚಾರವನ್ನು ಬಡಿಸೋಳಾಗು. ಹಾಗೆ ಆಗಲಿ. ನಾನು ಪಟ್ಟಣಕ್ಕೆ ಹೋಗಿ ವಸ್ತ್ರಾಭರಣ ತೆಗೆದುಕೊಂಡು ಬರುತ್ತೇನೆ. ನನಗೂ ನಿನಗೂ ಮಕ್ಕಳಾಗ್ಲಿಲ್ಲ. ಆಗ್ಲಿಲ್ಲ ನೋಡ್ರಿ, ಈ ನನ್ನ ತಂಗಿ ಕೈಲಿ ಮಗು ಇರೋದು ನೋಡಿ ನೋಡಿ ಏನ್ ರಾಜಕೀಯ ಎತ್ಕೊಂಡು ಒಂದು ಜೋಗಳವನ್ನು ಪಾಡೋಳಾಗು. ಸೀಗೆಯ ಎಲೆ ಮೇಲೆ
ಪರಮಾತ್ಮ, ಇಷ್ಟು ದೂರ ಹುಡುಕಿಕೊಂಡು ಬಂದರೂ ನನ್ನ ಸತಿ ಇರುವ ಕುರುಹೇ ಕಾಣಿಸುತ್ತಿಲ್ಲವಲ್ಲ ಪರಮಾತ್ಮ. ಅಗಲಿರಲಾರೆ ನಿನ್ನನು ಅಗಲಿ ಬದುಕಿರಲಾರೆ ಬಳಿ ಬಾರೆ. ಅಗಲಿರಲಾರೆ ನಿನ್ನನು ಅಗಲಿ ಬದುಕಿರಲಾರೆ ಬಳಿ ಬಾರೆ. ಆರೆ ಬಳಿ ಬಾರೆ. ಓ ಚಂದ್ರ ಎಲ್ಲಿರುವೆ, ಓ ಚಂದ್ರ ಬಾ ಚಂದ್ರ. ಅಗಲಿರಲಾರೆ ನಿನ್ನನು ಅಗಲಿ ಬದುಕಿರಲಾರೆ ಬಳಿ ಬಾರೆ. ಚಂದ್ರ ಯಾವ ಕಡೆ ಸೇರಿರುವೆ ದೇವಿ? ಕನಸಲು ನೀನೆ ಮನಸಲು ನೀನೆ ಕಣ್ಮರೆಯಾದೆಯ ಬಳಿ ಬಾರೆ. ಕನಸಲು ನೀನೆ ಮನಸಲು ನೀನೆ ಕಣ್ಮರೆಯಾದೆಯ ಬಳಿ ಬಾರೆ. ಬಾರೆ ಬಳಿ ಬಾರೆ. ಓ ಚಂದ್ರ ಬಳಿ ಬಾ ಚಂದ್ರ, ಓ ಚಂದ್ರ ಬಳಿ ಬಾ ಚಂದ್ರ. ಅಗಲಿರಲಾರೆ ನಿನ್ನನು ಅಗಲಿ ಬದುಕಿರಲಾರೆ ಬಳಿ ಬಾರೆ. ಯಾವ ಜನ್ಮದಿ ಮಾಡಿದ ಪಾಪ ಈ ಜನ್ಮದಲ್ಲೆಲ್ಲ ಕಾಡುವುದೇನೋ ಪರಮಾತ್ಮ. ಯಾವ ಜನ್ಮದಿ ಮಾಡಿದ ಪಾಪ ಈ ಜನ್ಮದಲ್ಲೆಲ್ಲ ಕಾಡುವುದೇನೋ. ರಾಜ್ಯವ ತೊರೆದು ಮತಿಯೀನನಾದೆ, ರಾಜ್ಯವ ತೊರೆದು ಮತಿಯೀನನಾದೆ. ಸತಿಯನು ಅಗಲಿ ಪರದೇಶಿಯ ಪರಮಾತ್ಮ. ಸತಿಯನು ಅಗಲಿ ಪರದೇಶಿಯಾದೆ. ಬಾರೆ ಬಳಿ ಬಾರೆ. ಓ ಚಂದ್ರ ಬಳಿ ಬಾ ಚಂದ್ರ, ಓ ಚಂದ್ರ ಬಳಿ ಬಾ ಚಂದ್ರ. ಪರಮಾತ್ಮ, ಇಷ್ಟು ದೂರ ಹುಡುಕಿಕೊಂಡು ಬಂದರು ನನ್ನ ಸತಿ ಇರುವ ಸ್ಥಳವೇ ಗೋಚರವಾಗುತ್ತಿಲ್ಲವಲ್ಲ. ಏನಾದರೂ ಈ ಕಾಡು ಬಹು ದೂರದಲ್ಲಿ ಹದ್ದು ಕಾಗೆಗಳು ಬಿದ್ದ ಬೀಳನ್ನು ಕಿತ್ತು ತಿನ್ನುತ್ತಿರುವು. ಅಲ್ಲಿಗಾದರೂ ಹೋಗಿ ನೋಡುತ್ತೇನೆ. ಪರಮಾತ್ಮ ಚಂದ್ರ, ಅಯ್ಯೋ ಪರಮಾತ್ಮ, ಇಲ್ಲಿ ಬಿದ್ದಿರುವ ರಕ್ತದ ಕಲೆಗಳನ್ನು ನೋಡುತ್ತಿದ್ದರೆ ನನ್ನ ಸತಿಯು ಬದುಕಿರುವಂತೆ ತೋರುತ್ತಿಲ್ಲ. ಚಂದ್ರ, ನನ್ನೊಡನೆ ಈ ಕಾಡಿಗೆ ಬಂದು
ಅದಾವ ಕಾಡು ಮೃಗಗಳ ಬಾಯಿಗೆ ತುತ್ತಾದೆಯೋ ಕಾಡನಲ್ಲ ಪರಮಾತ್ಮ. ಎಷ್ಟು ವಿನಯದಿಂದ ಹೇಳಿದರೂ ನನ್ನ ಮಾತನ್ನು ಕೇಳದೆ ನನ್ನೊಡನೆ ಈ ಘೋರವಾದ ಕಾಡಿಗೆ ಬಂದು ಅದಾವ ಕ್ರೂರ ಮೃಗಕ್ಕೆ ಬಲಿಯಾದೆಯೋ ನಾ ಕಾಡನಲ್ಲ ಚಂದ್ರ. ಚಂದ್ರ, ಆ ಪರಮಾತ್ಮ, ಈ ಸ್ಥಳದಲ್ಲಿ ಆಕೆಯ ಮಾಂಗಲ್ಯವೇನಾದರೂ ಸಿಕ್ಕಿದ್ದರೆ ಅದನ್ನು ಮಾರಿಯಾದರೂ ಈ ನನ್ನ ಉದರ ಬಾಧೆಯನ್ನು ತೆಗೆಸಿಕೊಳ್ಳುತ್ತಿದ್ದನಲ್ಲ. ಈ ಪಾಪಿಯ ದುರಾದೃಷ್ಟಕ್ಕೆ ಸರಿಯಾಗಿ ಆಕೆಯ ಮಾಂಗಲ್ಯವೂ ಸಹ ದೊರಕದಂತಾಯಿತೆ. ಚಂದ್ರ, ಚಂದ್ರ, ನಾನು ತಂದಿರುವ ಜಲದಿಂದ ಇಲ್ಲಿ ಬಿದ್ದಿರುವ ರಕ್ತದ ಕಲೆಗಳನ್ನು ತೆಗೆದುಕೊಂಡು ಆಕೆಗೆ ಗಂಗಾರ್ಪಣವನ್ನು ಮಾಡುತ್ತೇನೆ. ಹಾ ಪರಮಾತ್ಮ. ಕಾಂತೆ ಕೈಯ ಬಿಟ್ಟೆಯ ಚಂದ್ರಹಾಸೆ ಕೈಯ ಬಿಟ್ಟೆಯ ಕಾಂತೆ ಕೈಯ ಬಿಟ್ಟೆಯ ಚಂದ್ರಹಾಸೆ ಕೈಯ ಬಿಟ್ಟೆಯ ಜಲವನ್ನು ತರಲು ನನ್ನನ್ನು ಕಳುಹಿಸಿ ಜಲವನ್ನು ತರಲು ನನ್ನನ್ನು ಕಳುಹಿಸಿ ಜಲವನ್ನು ತರಲು ನನ್ನನ್ನು ಕಳುಹಿಸಿ ಕಾಡು ಮೃಗಗಳ ಪಾಲಾಗಿ ಹೋದೆಯ ಕಾಡು ಮೃಗಗಳ ಪಾಲಾಗಿ ಹೋದೆಯ ಕಾಂತೆ ಕೈಯ ಬಿಟ್ಟೆಯ ಚಂದ್ರಹಾಸೆ ಕೈಯ ಬಿಟ್ಟೆಯ ಚಂದ್ರ ಚಂದ್ರ ಅತಿಯುತದಿಲ್ಲದಲ್ಲಿ ಪ್ರಿಯ ನಿನ್ನ ನಂಬಿದೆ ಅತಿಯುತದಿಲ್ಲದಲ್ಲಿ ಪ್ರಿಯ ನಿನ್ನ ನಂಬಿದೆ ಅತಿಯುತದಿಲ್ಲದಲ್ಲಿ ಪ್ರಿಯ ನಿನ್ನ ನಂಬಿದೆ ಸತಿಯಾಡೆ ಎನಗೀಗ ಗತಿಯಾರು ತೋರದೆ ಸತಿಯಾಡೆ ಎನಗೀಗ ಗತಿಯಾರು ತೋರ ಕಾಂತೆ ಕೈಯ ಬಿಟ್ಟೆಯ ಚಂದ್ರಹಾಸೆ ಕೈಯ ಬಿಟ್ಟೆಯ ಚಂದ್ರ ಚಂದ್ರ ಅಯ್ಯೋ ಪರಮಾತ್ಮ. ಪರಮಾತ್ಮ, ಬಹುದೂರದಲ್ಲಿ ಒಂದು ಸ್ಮಶಾನವು ಕಾಣುತ್ತಿರುವುದು. ಅಲ್ಲಿಗಾದರೂ ಹೋಗಿ ಈ ನನ್ನ ಉದರ ವೇದನೆಯನ್ನು ತೀರಿಸಿಕೊಳ್ಳುತ್ತೇನೆ. ಪರಮಾತ್ಮ, ಶನಿರಾಜ, ಪರಮಾತ್ಮ, ಈ ಸ್ಮಶಾನದಲ್ಲಿರುವ ಹೆಣದ ಮೇಲೆ ಬಿದ್ದಿರುವ ಹಣ್ಣು ಕಾಯಿ ಚೂರುಗಳನ್ನು ತಿಂದಿಯಾದರೂ ಈ ನನ್ನ ಉದರ ಬಾಧೆಯನ್ನು ನೀಗಿಸಿಕೊಳ್ಳುತ್ತೇನೆ. ಪರಮಾತ್ಮ, ಪರಮಾತ್ಮ, ನೂರಾರು ಪ್ರಜೆಗಳನ್ನು ಸಾಕಿ ಸಲಹುತ್ತಿದ್ದ ಅಂದು ಆಗಲೂ ನಾನು ಅರಸನೆ. ಈ ದಿವಸ ಈ ಸ್ಮಶಾನದಲ್ಲಿ ಬಿದ್ದಿರುವ ಎಡಗಳನ್ನು ಕಾಯುತ್ತಿರುವ ಈಗಲೂ ನಾನು ಅರಸನೆ. ಅರಸ ಅರಸ ಆಗಲು ಅರಸ ನಾನೀಗ
ನಾನೀಗಲು ಅರಸ ಆಗಲು ಅರಸ ನಾನೀಗಲು ಅರಸ 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 ಆಹಾ ಅರಸ 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 ಆಹಾ ಅರಸ ಜೀವವುಳ್ಳ ಜನಗಳನ್ನು ಆಳುತ್ತಿದ್ದ ನರಸ ಜೀವವುಳ್ಳ ಜನಗಳನ್ನು ಆಳುತ್ತಿದ್ದ ನರಸ ಸತ್ತ ಶವಗಳನ್ನು ಕಾಯುವ ಈಗಲೂ ನಾನರಸ ಸತ್ತ ಶವಗಳನ್ನು ಕಾಯುವ ಈಗಲೂ ನಾನರಸ ಆಗಲು ಅರಸ ನಾನೀಗಲು ಅರಸ ಆಗಲು ಅರಸ ನಾನೀಗಲು ಅರಸ 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 ಆಹಾ ಅರಸ ಏನಾದರೂ ಆಗಲಿ ಈ ನನ್ನ ಉದರ ಬಾಧೆ ಉದರ ವೇದನೆಯನ್ನು ನೀಗಿಸಿಕೊಳ್ಳಬೇಕಾದರೆ ಈ ಎಣದ ಮೇಲೆ ಬಿದ್ದಿರುವ ಹಣ್ಣು ಕಾಯಿ ಚೂರುಗಳನ್ನು ತಿಂದು ಈ ನನ್ನ ಉದರ ಬಾಧೆಯನ್ನು ನೀಗಿಸಿಕೊಳ್ಳುವೆನು. ಕೂಡಿ ಮಸಣ ಕಾಯುವ ಬಾರ ಕರಿಯ ಹೋಗುವ ಕೂಡಿ ಮಸಣ ಕಾಯುವ ಎಂಡವನ್ನು ಕುಡಿಯುತ್ತಾ ಕಂಡವನ್ನು ತಿನ್ನುತ್ತಾ ಎಂಡವನ್ನು ಕುಡಿಯುತ್ತಾ ಕಂಡವನ್ನು ತಿನ್ನುತ್ತಾ ಬಾರ ಕರಿಯ ಹೋಗರೆ ಕೂಡಿ ಮಸಣ ಕಾಯುವ ಕಡೆ ಹೋಗೋಣ ಒಂದು ಕ್ವಾಟ್ರ್ ಎಣ್ಣೆ ಹೊಡೆಯೋಣ. ಯಾಕ್ಲೋ ಮದುವೆ ಮಾಡ್ಕೊಂಡು ಎಲ್ಲಿ ಹೋಯ್ತಾರೆ? ಎಲ್ಲೋಯ್ತಾರಲ್ಲ ಮದುವೆ ಮಾಡ್ಕೊಂಡು? ಅಲ್ಲ ಕಳ ಇಷ್ಟು ದಿನ ಮಶಾನ್ ಕಡೆ ನೋಡ್ಲಿಲ್ಲ ಏನಿಲ್ಲ. ನಾನು ನಮ್ಮ ಅತ್ತೆ ಎಣ್ಣೆ ಆಗಿದ್ದಂತ ಅಲ್ಲೋಗಿದ್ದೀನಿ. ಇಲ್ಲ ನಾವು ಒಂದೇ, ಇವರು ನಾವು ಒಂದೇ, ಮೈಕ್ ಒಂದೇ. ಬೇಡ ಅಲ್ಲ ಕಳ ಅಲ್ಲ ಮತ್ತೆ ಎಣ್ಣಾಗಿದ್ಲಂತ ನಾನು ಹೋಗಿದ್ದೀನಿ, ನೀನ್ ಎಲ್ಲಿ ಹೋಗಿದ್ಲ? ನಾನಾ ನಿಮ್ಮ ಮತ್ತೆ ಎಣ್ಣಾಗಿದ್ಲಲ್ಲ, ನಿಮ್ಮ ಮತ್ತೆ ಕಟ ಸುಖ ಮಾತಾಡಕ್ ಹೋಯ್ತು. ಬಡ್ಡಿ ಮಗನೇ ಕರಾಟ ಮಾತಾಡೋದ್ ಕಲಿ ಎಲ್ಲಿ ಹೋಗಿದೆ ಹೇಳು ಫಸ್ಟ್. ಮಾತಂತ ಮಾತಾಡ್ತಾನೆ ಮೇಷ್ಟ್ರೆ, ಎಣ್ಣಾದ್ಮೇಲೆ ತಾನೆ ಅವ್ರ ಹತ್ರ ನೋಡಕ್ ಹೋದು. ಎಣ್ಣಗಳಿಂದ ಇವನೇ ಹೇಳ್ತಾನೆ, ಇವನ್ ಯಾವ ನಿಮ್ಮ ಮತ್ತೆ ಚೆನ್ನಾಗ್ ಹೊಳದವ, ಸೂಪರ್. ಒಂದು ಮುತ್ತು ಕೊಟ್ಟು ಬಿಡ್ಲಾ? ನನ್ ಮುಂದೆನೆ ಹಳೆ ಮೈ ಮುಂದೆ ಏನೋ ನೀನು ಮಗಳಿಗೂ ಮುತ್ತು ಕೊಡು, ನಿಮ್ಮ ಮತ್ತೆ ನಾನು ಮುತ್ತು ಕೊಡ್ತೀನಿ. ಅಣ್ಣ ಮುತ್ತು ಕೊಡ್ತಾ ತಡೆ ಅಣ್ಣ, ನೀನ್ ಮುತ್ತು ಕೊಡ್ಬೇಕಾ? ಹಾ ಓ ದೇವ್ರೆ ಪರಮಾತ್ಮ, ನೀ ಎಷ್ಟು ಮುತ್ತು ಕೊಟ್ಟಿರ್ಬೇಡ. ನೀನು ಕೊಟ್ಟಿರ್ತಾ ಇದ್ದು ಹಳೇದು ಮಿಷಿನು ಕೊಟ್ಟಿರತ್ತೆ. ಒಳ್ಳೆ ಮಾಡ್ಲಿ, ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರ್ಲಿ. ಕುಡ್ಕೊಂಬಿಟ್ಟಿದೀವಿ, ಬೇಜಾರು ಮಾಡ್ಕೊಂಬಿಟ್ಟಿದ್ದಾನೆ. ದೈ ಇವಾಗ ಒಂದೇ ಒಂದ್ ಕೆಲಸ ಮಾಡ್ತಾ, ಒಂದಿಲ್ಲ ಎರಡು ಮಾಡೋಣ. ಇದು ನಮ್ಮ ಮೂಲಿ 102. 102 ಅಂದ್ರೆ ಏನ್ ಹೇಳು? ತೂಕ ಹಾಕಲ್ಲ ಇವಾಗ. ಇಲ್ಲಪ್ಪ, ಅತ್ತೆಯ ನೋಡಕ್ ಹೋಯ್ದಲ್ಲ, ಮುತ್ತು ಕೊಡೋದು ಬೇಡವಾ? ಸರಿ ಆಯ್ತು, ನೀನ್ ಎಲ್ಲಿ ಹೋಗಿದ್ಯ ಹೇಳು ಅದ್ ಮೊದ್ಲು. ನಾನಾ ನಮ್ಮ ಅಕ್ಕನ ಮಗಳು, ನಮ್ಮ ಮಕ್ಕಳ ಮಗಳು ಬಂದಿದ್ಲು, ಮುತ್ತು ಕೊಟ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದೆ. ಮೇಷ್ಟೇ ಗುರುಗಳೇ, ಇವನ್ ಮನ್ಗೆಟ್ ನನ್ನ ಮಗನಿಗೆ ಹೇಳಿಲ್ವ ನೀವು? ನಾನು ಮನೇಲಿ ಮನ್ಗಿದ್ದದ. ಅವ್ರ ಅಕ್ಕನ್ ತಕ ಹೋಗಿದ್ ನಾನು ಮಾತಾಡಕ್ಕೆ, ಅವಳ ಹತ್ರಕ್ಕೆ ಇವ್ರಿಗೆ ಅಲ್ಲವಾ, ನಾವು ಸಣ್ಣ ಪುಟ್ಟ ಅಲ್ಲ ಮಾತಾಡ್ತ 150 ಕಿಲೋಮೀಟ್ರಿಂದ ಏನಕ್ಕೆ ಬಂದಿರೋದು ಬೆಂಗಳೂರಿಂದ? ಒಳ್ಳೆ ಚೆನ್ನಾಗಿ ಅಣ್ಣ, ಇದು ಬಿಡ್ಬಾರ್ದು ಕಣಣ್ಣ, ಇವಾಗ ಸುಮ್ಮನೆ ತೊಂದರೆ ಆಗತ್ತೆ. ಅವು ಹೇಳೋದು ಕರಿಯ ಎತ್ಲಾ
ನಾ ಇವನ್ ಸೀನ್ಸ್ ಎತ್ತು ಅಂತ ಹೇಳ್ರ ನಾ ಇವಂದೇ ಎತ್ತಾನ ಅಂತ ಲೇ ಇವಾಗ ಇವನ್ ಕೆಲಸ ಮಾಡು. ಇದು ಬಾಳೆಹಣ್ಣು, ತೆಂಗಿನಕಾಯಿ, ಮತ್ತೆ ಕಾಯಿ ಚಿಪ್ಪು, ಆಮೇಲೆ ಅಕ್ಕಿ, ಬಟ್ಟೆ ಎಲ್ಲ ನೀನೇ ತಾನೆ ತಗೊಂಡು ಇರೋದು. ಅಲ್ಲ ಕಳ 15 ದಿವಸ ಆಯ್ತು ಹೋಗಿ ನಾನು ಮತ್ತೆ ಹೆಣ್ಣಾಗಳಿ ಅಂತ ನೀನೆಲ್ಲ ದೇಂಗ್ ತಿನ್ಬಿಟ್ಟು ಅಲ್ಲ ನನ್ ಮೇಲೆ ಅಪರಾಧ ಹೊರಿಸ್ತೀಯ. ಇಟ್ಲ ಅಂತ ಏನಾಯ್ತು ಅಂತ ಹೇಳು. ಗುರುಗಳೇ ನಮ್ ಬಂದಿಲ್ಲ ತಂದೆ ಕುಡ್ಕೊಂಡ್ ಲೇ ಬರ್ಗೂರ್ ಬಾರ್ ಮುಂದೆಗಡೆ ಕೇಳ 15 ದಿವಸದಿಂದ ಅಲ್ಲೇ ಬಿದ್ದಿದ್ದೆ. ಈಗ ಎಬ್ಬರಿಸ್ರು ಇವಾಗ ಇಲ್ಲಿಗೆ ಬಂದಿದ್ದೀನಿ. ನಾನ್ ಹೇಳಕ್ಕಾಗಲ್ವಾ? ನೀನೇ ಮಾಡಿರ್ತೀಯ. ನಾನು 15 ದಿವಸ ತಿರುಗು ನೋಡಿಲ್ಲ ಕಳ. ಲೇ ಆಯ್ತು ಕರಿಯ ಎಲ್ಲ ಕಾಲ್ ಇಷ್ಟೊಂದು ಹೆಜ್ಜೆ ಬಿದ್ಬಿಟ್ಟವೆ. ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಲಾ? ಆಯ್ತು ಇಕ್ಕ ಹೊಡ್ಲ ಹೊಡ್ಲ. ಇದ್ಯಾವುದೋ ದೊಡ್ಡ ಹೆಜ್ಜೆ ಕಳ್ಳ. ನಿಂದಾಕ್ಲ ಫಸ್ಟ್. ನಂದು ದೊಡ್ಡ ಹೆಜ್ಜೆ. ನೋಡ್ಲ ಫಸ್ಟ್. ಯಾಕೋ ಕಾಲ್ ಬೇರೆ ಬೇರೆ ಕಡೆ ಹೋಯ್ತು. ಕರೆಕ್ಟಾಗಿ ಹಾಕ್ಲ. ಕರೆಕ್ಟಾಗಿ ಹಾಕಿ ತಿಂತಾಳ. ಕಾಲ್ ಮೇಲೆ ಕಾಲ್ ಹೋಯ್ತವೆ. ನಿಂದು ಅಲ್ಲ ನಂದು ಅಲ್ಲ. ಯಾವ ನನ್ ಹೆಂಡ್ರು ಬಡ್ಡಿ ಮಗ ಅದಾವಳಲ್ಲಿ ಅವನ್ ನನ್ನ ಹೆಂಡ್ರು ಮಗ. ಯಾರ ಪಟ ಇವಾಗ ಒಂದ್ ಕೆಲ್ಸ ಮಾಡು. ಅವನ್ ಸಿಕ್ಕರ್ ಅಲ್ವಾ ಇಲ್ಲಿ ಬಾಳೆಹಣ್ಣು ತೆಂಗಿನಕಾಯಿ ಹೋಗಿಲ್ಲ, ಅದ್ರ ಜೊತೆ ಎಣ್ಣನು ಎದ್ದು ಹೋಗ್ಬಿಟ್ಟು. ಗುರುವೇ ಗುರುವೇ ಎಣ್ಣೆ ಎಲ್ಲ ನಡೀತಾವ. ಬೇಡ ಬೇಡ ಗುರುಗಳೇ ಇವಂಗ್ ಕೆಲ್ಸ ಮಾಡು. ಅವನ್ ಸಿಕ್ಕರ್ ಏನ್ ಮಾಡ್ತೀಯ? ಎಲ್ಲಿ ಅಲ್ಲಿ ಮಗ? ನಾನ್ ನಿಲ್ಕೋತಿರ್ತೀನಿ, ನೀನ್ ಅಲ್ಕೋತಿರು. ಇಷ್ಟ ದಿವಸ ಬರ್ದವ್ ಇವತ್ ಬರ್ದಲ್ಲಿ ಇರ್ತಾನ. ಲೇ ಅವನ್ ಸಿಕ್ಕರೆ ಮಕ್ಕಳು ಮೂಗುದಿಸ್ಬಿಡ್ಲ. ಮೂಗ್ ಬೀಳತ್ತದವ. ಜಾಸ್ತಿ ಮಾತಾಡೋವು ಗುರುಗಳೇ. ಅವು ಜಾಸ್ತಿ ಮಾತಾಡ್ತವ. ದುಷ್ಟ ತುಂಬ ಯಾಕ ಹುಲಿಗುಳಿ ನಿಲ್ವ? ಏನಾದರೂ ಕಂಡರೆ ನನ್ನನ್ನು ಸುಮ್ಮನೆ ಬಿಡುವರೆ? ಏನಾದರೂ ಆಗಲಿ, ಇಲ್ಲಿ ಬಿದ್ದಿರುವ ಹಣ್ಣು ಕಾಯಿ ಚೂರುಗಳನ್ನು ತಿಂದು ಈ ನನ್ನ ಉದರ ವೇದನೆಯನ್ನು ನೀಗಿಸಿಕೊಳ್ಳುತ್ತೇನೆ. ನಂಗೆ ಯಾಕೆ ಹೊಡಿತಾ ಇದ್ದಿಲ್ಲ? ನಂಗೆ ಹೊಡಿತ ಲೇ. ಆಮೇಲೆ ಬೆಳಿಗ್ಗೆ ಬಡಿರಲ್ಲ. ಲೇ 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 ಇಡ್ಕೊಳ್ಳೋ. ಇದೇನೋ ಮಣಿಕೊಂಬಿಟ್ಟು ನಾನು ಯಾದ ಆಡ್ತಾ ಇದ್ದೆ. ಇದಲ್ಲ ಬೇಡಿರೋ ತಡೆಯಲಾರೇನೋ. ಹೌದಾ? ಪಡೆಯಬೇಡಿರೋ ಅಯ್ಯ ತಡೆಯಲಾರೇನೋ. ಅಯ್ಯ ನಿಮಗೆ ಕೈಯ ಮುಗಿವೆ, ಅಯ್ಯ ನಿಮಗೆ ಕೈಯ ಮುಗಿವೆ, ಒಡೆಯ ಬೇಡಿರಯ್ಯಲಿ, ಒಡೆಯ ಬೇಡಿರಯ್ಯಲಿ, ಒಡೆಯ ಬೇಡಿರೋ ಸತ್ಯ ಹಣ್ಣು ತರ ಬಿದ್ದು ಹೋಗ್ಬಿಟ್ಟು ಯಪ್ಪ. ಇವ್ನ್ ಕರ್ಕೊಂಡು ಹೋಗಿ
ನಮ್ಮ ಮೂರರಲ್ಲಿ ದೊಡ್ಡ ಯಜಮಾನ್ರವ್ರಲ್ಲ ಹೊಸಬತ್ತು ಕಟ್ಟೆ ಕುಣಿಸಿ ನ್ಯಾಯ ತೀರ್ಮಾನ ಮಾಡೋಣ ದೊಡ್ಡ ಕದಿಮ ಎದೊಳ್ಳೆ ಇವಾಗ ಹೊಲ್ತಾನೆ ಎದೊಳ್ಳ ಎಳ್ಕೊಂಡಡಿಲ್ಲ ಎಲ್ಲೋಯ್ತಾನೆ ಒಡೆಯ ಬೇಡಿದೆಯಾ ಒಡೆಯ ಒಡೆಯ ಬೇಡಿರಯ್ಯ ಒಡೆಯ ಬೇಡಿರಿ ಅಪ್ಪ ಯಾರಾದರೂ ಇದ್ದರೆ ಬೇಗನೆ ಬಂದು ನನ್ನ ಕಾಪಾಡಿ ಸ್ವಾಮಿ ಕಾಪಾಡಿ ಒಡೆಯ ಬೇಡಿರಯ್ಯ ಒಡೆಯ ಬೇಡಿರಿ ಮಂಗೇಟ್ ನನ್ ಮಗನೆ ಲೇ ತುಡ ಬಜ್ಜ ನಂಗೆ ಯಾಕ ಹೊಡ್ದೆ ನೀನು ಲೇ ಮಾತಾಡೋದ್ ಮೇಲ್ಕಲ್ಲ ಹೊಡೆಯೋದು ಮನ್ಗೇಟ್ ನಮ್ಗೊಂದ್ ನಾಲ್ಕು ಮಕ್ಳಾಗವೆ ಸಾಕ್ತಿಯಾ ಏ ಮಾತಾಡೋ ಫಸ್ಟ್ ಮಾತಾಡೋ ಏನಾಯ್ತು ನಿಮ್ಗೆ ಏನಾಯ್ತು ನಂಗೇನಾಯ್ತು ಬರ್ತಾ ಇದೀವಿ ನಮ್ಮ ಇಷ್ಟ ಯಾಕೆ ಹೊಡ್ತಿರೋ ಅವ್ನ
ಅವ್ನಿಗೆ ಯಾಕೆ ಹೊಡ್ತೀರಾ? ನೀನೇ ಒಂದ್ಲ ಕೇಳಕ್ಕೆ. ಶ್ರೀನಿವಾಸ ಕಣೋ ಆಸೆ ನಾನು 6 ದಿವಸ ಅಡು ಮಾಡ್ತೀನಿ ಕಣೋ. ಯಾವ್ದು ಬಾರೋ ಇಲ್ಲಿ ಅಲ್ಲ ಕಣೋ. ಮಾತಾಡು ಫಸ್ಟ್ ನೀಟ್. ಏನ್ ಮಾಡುದ್ ನಾವು ನಿಮ್ಗೆ? ಏನಾಯ್ತು? ನನಗೇನು ಮಾಡಿಲ್ಲ. ಏನಾಯ್ತು? ನಿನ್ಗೇನ ಮಾಡದ್ನ ತಿರ್ಗಾ ಹೇಳ್ತಿ ಕೈದ ಕೇಳ ಮಂಜೆಟ್ಟನೆ ಮುದ್ಯ ಬುಡ 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 ಏ ತಡಿಲ ಒಂದ್ ನಿಮಿಷ ಕೇಳ ಬುಡ ಇಲ್ಲಿ ಮುಂಡೆ ಮಕ್ಕಳ ಮುಂಡೆ ಮಗನೇ ಏನಾಯ್ತು ಹಿಂಗೆ? ಬೇಡ ಕಣು. ಏನಾಯ್ತು ಹಿಂಗೆ? ಲೇ ಇದ್ಯಾಕೋ ಹಿಂಗಾಡ್ತಿ? ತುರ ಬಂಜ ಅವನ್ಗೆ ಏಟಾಯ್ತಲ್ಲೋ ಮುಂಡೆ ಮಕ್ಕಳ ನಿಮ್ಗೆ ಏಟಾಯ್ತಲ್ಲ ಅವ್ನಿಗೆ? ಲೇ ಹೇಳ ತುರ ಬಂಜ ಹೇಳ ಅವತ್ತಿಂದ ಈ ಮಸಣ ಕಾಣ್ತಾ ಇರೋದೇ ಅಲ್ಲ. ಲೇ ಈ ಮಸಾಣ ಇದ್ಲಿಂದ ನಿಮ್ ತಾತನ್ ಕೊಡು. ನಮ್ ತಾತ ಹೋದ್ಮೇಲೆ ನಿಮ್ಮ ಅಪ್ಪಂದು ನಮ್ಮ ಅಪ್ಪ ಹೋದ್ಮೇಲೆ ನಿಮ್ದಲ್ಲ ಮುಂಡೆ ಮಕ್ಕಳು ನಿಮ್ದು ಕಣ. ಮುಂಡೆ ಮಕ್ಳು ನಾನಾದ್ರೆ ನಿನ್ ಮಗಳ್ ಕಟ್ಕೊಂಡ್ ತಿಂಬಿಡು. ನನ್ ಮಗಳನ್ನ ಕಟ್ಕತಿ ನಾವ್ ಮುಂಡೆ ಮಕ್ಳು ಆಯ್ತೀವಲ್ಲ. ಮಕ್ಕಳ ನೀವು ಲೇ ಅಲ್ಲ ಕಣ. ಆ ಪಾಪಿ ಮುಂಡೆ ಮಗ ಹಿಂಗ್ ಹೊಡೆದ್ರೆ ಅವನು ಪಾಪಿ ಮುಂಡೆ ಮಗ ಅಂತ ಇನ್ನೇನು ಸತ್ತಿರತ್ತು ನಿಂಗಂತ ಒಳ್ಳೆ ಬುದ್ಧಿ ಕಲಿಯೋ ಹೇಳೋ. ಇದು ಅಕ್ಕಿ ಬಟ್ಟೆ ದುಡ್ಡೆಲ್ಲ ಯಾರಿಗೋ ಹೋಗ್ಬೇಕು. ನಿಮ್ಗೆ ಸೇರ್ಬೇಕಾದ್ದು ನಿಮ್ಗೆ ಸೇರ್ಬೇಕು. ಕರೆಕ್ಟಾ? ಹ್ಞೂ ಅದೆಲ್ಲ ಆದ್ಮೇಲೆ ಹೇಳ ಅವನ್ನೆಲ್ಲ ತಗೊಂಡೋಗಿ ತಿಂದ್ಬಿಟ್ರಿ. ನಾವೆಲ್ಲ ತಿಂದಲೆ ನಿಮ್ ಮನೆಗ್ ಬರಕ್ ಆತೇನ? ಲೇ ನಮ್ಮ ಮನೆ ಬರ ಕೇಳ್ತೀರೋ ಏನಾಗದ ಹೇಳೋ. ಹೇಳು ಅಪ್ಪನೇ ಅಯ್ಯ ಬಾರಪ್ಪ ಇಲ್ಲಿ. ಏನಪ್ಪ ಇದು ನನ್ನ ಮಕ್ಕಳು ದನ ತಿನ್ನ ನನ್ನ ಮಕ್ಕಳು ಇವರು ನಿನ್ನ ಬಿಡ್ತಾರೇನಪ್ಪ? ಅಯ್ಯ ನೀವು ಸಮಯಕ್ಕೆ ಸರಿಯಾಗಿ ಬಾರದೆ ಹೋಗಿದ್ದರೆ ನನ್ನ ಪ್ರಾಣ ಸಹಿತ ಉಳಿಸುತ್ತಿರಲಿಲ್ಲ ಅಯ್ಯ. ಹೌದಪ್ಪ ಲೇ ಏನ ಮಾಡೋದೀಗ? ಈ ಮುಂದಕ್ಕಂತ ಬಾರ ಅಲ್ಲಿ ಹೇಳ್ತಾ ಇಲ್ವೋ? ನೋಡಪ್ಲೇ ಬಿಡಲ್ಲ ಇವರು. ನಾನ್ ಬಂದಿದ್ದಕ್ಕೆ ಬಚಾವಾದೆ. ಇಲ್ಲ ಅಂದ್ರೆ ಇವ್ರು ಸುಮ್ಮನೆ ಬಿಡೋಣಪ್ಪ. ಅವ್ ಬರ್ಬಾರ್ದು ಮಸಾಣಕ್ಕೆ ಅಂತ ಹೇಳ ಫಸ್ಟ್. ಏನ್ ಮಾತಾಡಿ ಇರೋ ಕೇಳೋರ್ಗಿರೋಲ್ಲ ಮುಂಡೆ ಮಕ್ಳು ಇವರು. ಅಲ್ಲ ಕಣಪ್ಪ ಅಪ್ನೆ ಸ್ವಾಮಿ. ಲೇ ಏನ ನಿಮ್ದು ಏನಾಯ್ತು ಅಂತದ್ದು? ಬರ್ಬಾರ್ದು ಅಂತ ಹೇಳ ಅಂದ್ರೆ ಹೇಳ್ತೀನಿ ಬಿಡ್ರ ಯಾಕ್ರ ಹೇಳು. ಏ ಅಪ್ಪ ನೀನು ಮಸಾಲ ಕಡೆ ಬರ್ಬಿಡ ಕಣಪ್ಪ ಇದ್ಮೇಲೆ. ಅಕ್ಕಿ ಏನ್ ಮಾಡ್ದಪ್ಪ? ಅಕ್ಕಿಯನ್ನು ಅನ್ನ ಮಾಡಿ ಊಟ ಮಾಡಿದ್ದೇನೋ ಸ್ವಾಮಿ. ನೋಡ ಅಕ್ಕಿ ಅನ್ನ ಊಟ ಮಾಡ್ಕೊಂಡು ಮಾಡು ಗೊತ್ತು. ಕಾಸೇ ಮಾಡ್ದಪ್ಪ? ಕಾಸನ್ನು ಖರ್ಚು ಮಾಡಿಕೊಂಡೇನೋ ಸ್ವಾಮಿ. ಬಟ್ಟೆ ಅಂತ ಹೇಳಪ್ಪ. ಚಳಿ ಮಳೆ ಬಿಸಿಲನ್ನು ತಾಳಲಾರದೆ ವಸ್ತ್ರವನ್ನಾಗಿ ಉಪಯೋಗಿಸಿದೇನೋ ಸ್ವಾಮಿ. ಮುಂಡೆ ಬಗ್ಗೆ ಇರೋ ಯಾಕೋ ಅದ್ಯಾವುದು ಬೇಡ ಹೇಳ್ರ. ಅಲ್ಲಿ ಬಾಳೆಹಣ್ಣಿದ್ದು ಏನ್ ಮಾಡೋ ಕೇಳು. ಏನಪ್ಪ ಬಾಳೆಹಣ್ಣು ಮುಂಡೆ ಮಕ್ಳ ಬಾಳೆಹಣ್ಣು ಬಿಡಲ್ಲ ಮಕ್ಳ ಬಿಡಲ್ಲ ನೀವು ಮಾತಾಡೋ ಮಾನ್ಗೆಟ್ ನನ್ ಮಗ ಹಿಂಗ್ 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 ಅಂತಾನೆ. ತಿಂತ್ಕೋ ಸರಿಯಾಗಿ ಏನ್ ಮಾಡ್ದ ಕೇಳ. ತೆಂಗಿನಕಾಯಿ ನುಗ್ತಾ ಇದ್ದೀರಾ? ತೆಂಗಿನಕಾಯಿ ಬಾಳೆಹಣ್ಣು ಮಾಡ್ಕಿಲ್ವೋ ಪೂಜೆಗೆ? ಹೇಳಪ್ಪ. ಹಸುವೆಯನ್ನು ತಾಳಲಾರದೆ ತಿಂದು ಜೀರ್ಣಿಸಿಬಿಡೇನೋ ಸ್ವಾಮಿ. ಕೇಳ್ತಿರೋ ನಾನು ಯಾಕ್ರೋ? ಓ ತೂರ್ಕೊಂಡು ಹೋಯ್ತಂಕ ಪಾಪ ನೋಡ್ರ ಹೆಂಗ್ ಹೊಡ್ದಿರ ಮುಂಡೆ ಮಕ್ಳಲ್ಲ. ನನ್ನ ಮಕ್ಳ ಇದ್ರ ದಾನ್ ದಡಿರ್ತೀನಿ ನನ್ನ ಮಕ್ಳ. ನೀವು ನನ್ನ ಮಕ್ಳ ಹೆಂಗಿದ್ರು ಬಾರಪ್ಪ ಇಲ್ಲಿ. ಲೇ ಇನ್ನೊಂದ್ಸತಿ ಮಸಾ ಕಡೆ ಬರ್ಬೇಡ ಕಣಪ್ಪ. ಹಾಗೆ ಆಗಲಿ ಸ್ವಾಮಿ. ನಿಮ್ಗೆ ಕೊಡ್ತೀನಿ. ಏನ ನೋಡ ಇದೆಲ್ಲ ಖರ್ಚು ಏನ್ ಕೊಡಿಸ್ತೀಯ ಅಂತನಾದ್ರು ಹೇಳು. ಬಟ್ಟೆ ಅದಲ್ಲ ಬಟ್ಟೆ. ಹಂಗ ನಿಂಗ್ ಕೊಡಿಸ್ತೀನಿ ಅಂತಂದ್ರೆ ನಾವ್ ಕೇಳೋದೆಲ್ಲ ಕೊಡಿಸ್ತೀಯ? ಹಿರಿ ಮಾಸ ಮರ್ಯಾದೆ ಕೊಡು. ಹಿರೇ ಮನ್ಸಾಗಿರಿ ಇಷ್ಟಕ್ಕ ಬದಿಕೊಂಡಿದ್ದಿ. ಇಲ್ಲಾಂದ್ರೆ ಹೊಗೆ ಹಾಕ್ಸ್ಬಿಡ್ತಾ ಇದ್ದು. ಬಾರ ಇಲ್ಲಿ. ಲೇ ನೋಡ ಇದೊಂದು ಅದೇ ತುಂಡು ಬಟ್ಟೆ ತಗೊಂಡು ಇಬ್ರು ಅರ್ಧದ ತಣ್ಣಿ ಬಟ್ಟೆ ಮಾಡಿ ಬಟ್ಟೆ ಮೇಲೆ ಹಾಕೊಂಡ್ಬಿಟ್ರು. ಹಂಗ ನೀನೇನ್ ಆಗ್ಲಿಲ್ಲ ಅಂದ್ರೆ ಹೋಯ್ತಾ ಇದೀವಿ ಎಲ್ಲಿಗೆ? ಇವಾಗ ನಾವ್ ಮನೆಗೆ. ಅದೇನೋ ಬರ್ಲಿಲ್ಲ ಅಂದ್ರೆ ನೋಡಪ್ಪನೇ ಜನ ಮಕ್ಕಳು ಸರಿಲ್ಲ. ಇಲ್ಲೆಲ್ಲಾರ ಮುಂದ್ಕೋಗಿ ಭಿಕ್ಷೆ ಬೇಡಿ ಮಾಡ್ಕೊಂಡು ಬಾ ಜೀವನ ಮಾಡು. ಇದು ನಮ್ಮ ತಾತ ನಾನು ನಮ್ಮ ಅಪ್ಪ ಕೊಟ್ಟಿದ್ದು. ನಮ್ಮ ಅಪ್ಪ ನನಗೆ ಕೊಟ್ಟಿದ್ದು. ನಾನು ನಿನಗೆ ಕೊಡ್ತೀನಪ್ಪನೇ. ಈ ಕಂಬಳಿ ಹೊಚ್ಕೋ. ಎಲ್ಲಿಯಾದ್ರೂ ಭಿಕ್ಷೆ ಬೇಡಿ ಜೀವನ ಮಾಡಪ್ಪ. ತಗೊಳಪ್ಪ. ಹಲೋ ಮಾನೆ ಬೇಡುವೆ ಬೇಕವನು
ಶಿವ ತಂದೆ ಭಿಕ್ಷಾ ಶಿವ ಶಿವ ಭವತಿ ಭಿಕ್ಷಾ ಶಿವ ಶಿವ ತಂದೆ ಭಿಕ್ಷಾ ಶಿವ ಶಿವ ಭವತಿ ಭಿಕ್ಷಾ ಶಿವ ಶಿವ ತಂದೆ ಭಿಕ್ಷಾ ಶಿವ ಶಿವ ಭವತಿ ಭಿಕ್ಷಾ ಶಿವ ಶಿವ ತಂದೆ ಭಿಕ್ಷಾ ಶಿವ ಶಿವ ಭವತಿ ಭಿಕ್ಷಾ ತಿರಿದುಂಬ ಜೋಳಿಗೆ ಬರಿದಾಯ್ತು ಹರಿಯೇ ತಿರಿದುಂಬ ಜೋಳಿಗೆ ಬರಿದಾಯ್ತು ಹರಿಯೇ ನಾನೇ ಬೇಡುವೆ ಭಿಕ್ಷವನ್ನು ದಾನವಂತರೇ ನೀಡಿ ತಿರುಗನಿಗೆ ನಾನೇ ಬೇಡುವೆ ಭಿಕ್ಷವನ್ನು ಶಿವ ಶಿವ ತಂದೆ ಭಿಕ್ಷಾ ಶಿವ ಶಿವ ಭವತಿ ಭಿಕ್ಷಾ ಶಿವ ಶಿವ ತಂದೆ ಭಿಕ್ಷಾ ಶಿವ ಶಿವ ಭವತಿ ಭಿಕ್ಷಾ ಶಿವ ಶಿವ ತಂದೆ ಭಿಕ್ಷಾ ಶಿವ ಶಿವ ಭವತಿ ಭಿಕ್ಷಾ ತಿರಿದುಂಬ ಜೋಳಿಗೆ ಬರಿದಾಯ್ತು ಹರಿಯೇ ತಿರಿದುಂಬ ಜೋಳಿಗೆ ಬರಿದಾಯ್ತು ಹರಿಯೇ ನಾನೇ ಬೇಡುವೆ ಭಿಕ್ಷವನ್ನು ಉಣ್ಣಲು ಅನ್ನವಿಲ್ಲ ಒದಿಯಲು ವಸ್ತ್ರವಿಲ್ಲ ಉಣ್ಣಲು ಅನ್ನವಿಲ್ಲ ಒದಿಯಲು ವಸ್ತ್ರವಿಲ್ಲ ಉಣ್ಣಲು ಅನ್ನವಿಲ್ಲ ಒದಿಯಲು ವಸ್ತ್ರವಿಲ್ಲ